ಮಗಳಿಂದಲೇ ತಾಯಿ ಕೊಲೆಯಾಗಿರೋ ಪ್ರಕರಣ ಈಗ ನಗರದಲ್ಲಿ ದಾಖಲಾಗಿದೆ. ಇನ್ನು ಜಯಲಕ್ಷ್ಮಿ 46 ಕೊಲೆಯಾದ ಮಹಿಳೆಯಾಗಿದ್ದು ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಕಳೆದ 2 ದಿನಗಳ ಹಿಂದೆ ನಡೆದಿರುವ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಮೃತ ಜಯಲಕ್ಷ್ಮಿ ಮಗಳು ಪವಿತ್ರ ಎಂಬಾಕೆ ತನ್ನ ಸ್ನೇಹಿತ ನವನೀಶ್ ಜೊತೆ ಸೇರಿ ಕೊಲೆ ಮಾಡಿರೋದಾಗಿ ಈಗ ಆರೋಪ ಕೇಳಿಬಂದಿದೆ. ಇನ್ನು ಮೃತ ಜಯಲಕ್ಷ್ಮಿ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಜೀವನ ನಡೆಸ್ತಿದ್ರು. ಮಗಳು ಪವಿತ್ರ ತನ್ನ ಸ್ನೇಹಿತ ನವನೀಶ್ ಜೊತೆ ಸಂಬಂಧ ಹೊಂದಿದ್ರು ಅಂತ ಕೂಡ ಹೇಳಲಾಗ್ತಿದೆ. ಇತ್ತೀಚೆಗೆ ತಾಯಿ ಮನೆಯಲ್ಲಿ ಇಲ್ದಿದ್ದಾಗ ಪವಿತ್ರ ತನ್ನ ಸ್ನೇಹಿತನನ್ನು ಮನೆಗೆ ಕರ್ಸ್ಕೊಂಡಿದ್ದಾಳಂತೆ. ನಂತರ ತಾಯಿ ಮನೆಗೆ ಬಂದಾಗ ಇಬ್ಬರ ಒಂದು ವಿಚಾರ ಗೊತ್ತಾಗಿದೆ. ಈ ವೇಳೆ ತಾಯಿ ಮಗಳ ನಡುವೆ ಮಧ್ಯೆ ಜಗಳ ಶುರುವಾಗಿದೆ. ಸೊ ಜಗಳ ತಾರಕಕ್ಕೇರಿ ಅಲ್ಲೇ ಇದ್ದಂಥ ಸ್ನೇಹಿತನ ಸಹಾಯ ಪಡ್ಕೊಂಡಂಥ ಈ ಪವಿತ್ರ ಇದ್ದಾಳೆ ಎತ್ತ ತಾಯಿಯನ್ನೇ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾಳೆ. ಬಳಿಕ ಪೊಲೀಸರಿಗೆ ಮಾಹಿತಿ ಏನಂತ ಕೊಟ್ಟಿದ್ರು ಅಂತಂದರೆ, ಬಾತ್ರೂಮ್ನಲ್ಲಿ ಬಿದ್ದುಬಿಟ್ಟು ನಮ್ಮ ತಾಯಿಯವರು ಸಾವನ್ನಪ್ಪಿದ್ದಾರೆ ಅಂತ ಫಸ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ಮೃತದೇಹ ನೋಡಿದಾಗ ಅದನ್ನು ಅನುಮಾನ ವ್ಯಕ್ತಪಡಿಸ್ತಾರೆ ಪೊಲೀಸ್ನವರು. ಅದಾದ ಬಳಿಕ ಒಂದು PM ಅಂತ ಮಾಡ್ತಾರಲ್ಲ, ಮೃತದೇಹದ ಮರಣೋತ್ತರ ಪರೀಕ್ಷೆ ಕಳಿಸಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟು ಒಂದು 2 ದಿನಗಳಾದಮೇಲೆ ಬಂದಿರುತ್ತೆ. ಅದರಲ್ಲಿ ಏನಪ್ಪ ಬಂದಿರುತ್ತೆ ಅಂದರೆ, ಈ ವೇಳೆ ಉಸಿರುಗಟ್ಟಿಸಿ ಕೊಲೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರ್ತದೆ ಅಂತ ವೈದ್ಯರು ತಿಳಿಸಿರ್ತಾರೆ. ಸದ್ಯ ಕೊಲೆ ಮಾಡಿದ ಪವಿತ್ರ ಮತ್ತು ನವನೀಶನ್ನು ಅರೆಸ್ಟ್ ಮಾಡಿದ್ದಾರೆ. ಅಂದರೆ ನೋಡಿ, ತಾಯಿಯನ್ನು ಉಸಿರು ಕೊಟ್ಟ ತಾಯಿಯ ಉಸಿರನ್ನೇ ಕತ್ತಿಸ್ಕಿ ಉಸಿರು ಗಟ್ಟಿಸಿ ಕೊಲೆ ಮಾಡಿದ್ದಾಳೆ ಮಗಳು. ಈ ಕಡೆ ಇರೋನು ನವನೀಶ್ ಅಂತ ಆರೋಪಿ, ಈ ಕಡೆ ಇರೋರು ಮೃತ ಜಯಲಕ್ಷ್ಮಿ ಅಂತ. ಸೊ ಈಕೆ ಮಗಳು ಜಯಲಕ್ಷ್ಮಿ ಅವರ ಮಗಳು ಪವಿತ್ರ. ಆ ಪವಿತ್ರ ಆ ಕಡೆ ಕಾಣಿಸ್ತಾ ಇದ್ದಾನಲ್ಲ ಆರೋಪಿ ನವನೀಶು, ಅವನ ಒಂದು ಜೊತೆ ರಿಲೇಷನ್ಶಿಪ್ ಇತ್ತು ಅಂತಕ್ಕಂಥದ್ದು. ಇದ್ರ ಬಗ್ಗೆ ಈ ನಡುವೆ ತಾಯಿ ಮತ್ತು ಮಗಳ ನಡುವೆ ಜಗಳ ಆಗಿದೆ. ಇನ್ನು ಆ ವೇಳೆ ಉಸಿರು ಕೊಟ್ಟ ತಾಯಿಯನ್ನೇ ಕತ್ತು ಹಿಸುಕಿ ಉಸಿರು ನಿಲ್ಲಿಸಿಬಿಟ್ಲು ಹೆತ್ತ ಮಗಳು ಪವಿತ್ರ ಮತ್ತು ಈ ಆರೋಪಿ ನವನೀಶು. ಸದ್ಯ ಇಬ್ಬರನ್ನು ಕೂಡ ಬೊಮ್ಮನಹಳ್ಳಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ವಿಚಾರಣೆ ನಡೆಸಿದ್ದಾರೆ. ಅಂದರೆ ಇದರ ವಿಚಾರ ಇಷ್ಟೇ ನೋಡಿ, ಹೆತ್ತವರನ್ನೇ ನಾವು ಕೊಲೆ ಮಾಡ್ತೀವಿ ಅನ್ನೋದ್ರೆ ಮನಸ್ಸುಗಳು ಯಾವ ರೀತಿ ವಿಕೃತ ಇರ್ತವೆ ಅನ್ನೋದು. ಅಂದರೆ ಸಣ್ಣದಾಗಿ ಒಂದು ಸಮಸ್ಯೆ ಇರುತ್ತೆ, ಅದನ್ನು ಪರಿಹಾರ ಮಾಡ್ಕೊಂಡು ಹೋಗ್ಬೋದು ನಾವು. ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗಗಳು ಅಥವಾ ಕಷ್ಟದಲ್ಲಿ ನಮ್ಮನ್ನು ಬೆಳೆಸಿರ್ತಕ್ಕಂಥವ್ರು ಸ್ನೇಹಿತರಾಗಲಿ ಅಥವಾ ಯಾರೇ ಆಗಲಿ ಸಂಬಂಧಿಗಳಾಗಲಿ ಅಷ್ಟು ಹೀನಾಯವಾಗಿ ಮನುಷ್ಯ ನಡ್ಕೊಳ್ತಾನೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದು ಪಾಪಿ ಕೃತ್ಯ ಅಂತಂದರೆ ಖಂಡಿತ ತಪ್ಪಾಗಲ್ಲ. ಸೊ ಅಂಥ ಕೃತ್ಯ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಸದ್ಯ ಪೊಲೀಸರು ಅದಕ್ಕೆ ಕಾನೂನಿನ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹೆತ್ತಮ್ಮನನ್ನು ಕತ್ತು ಹಿಸುಕಿ ಕೊಂದ ಮಗಳು ಮತ್ತು ಆಕೆಯ ಸ್ನೇಹಿತ ಈಗ ಇಬ್ಬರು ಕೂಡ ಕಂಬಿ ಎಣಿಸುವ ಪರಿಸ್ಥಿತಿಗೆ ಬಂದಿದ್ದಾರೆ. ಪೊಲೀಸರಿಗೇನು ಸುಳ್ಳು ಹೇಳಿ ಯಾಮಾರಿಸ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಟೆಕ್ನಿಕಲಿ ಎವಿಡೆನ್ಸು ಎಲ್ಲವೂ ಕೂಡ ಪೊಲೀಸರು ಆಗಲೇ ನಾವು ಹೇಳ್ತಿರ್ತೀವಲ್ಲ ಯಾವಾಗಲೂ, ಕಳ್ಳರು ಕದಿಮರು ರಂಗೋಲಿ ಕೆಳಗಡೆ ನುಗ್ಗಿದ್ರೆ ಪೊಲೀಸವರು ಅದಕ್ಕಿಂತ ಕೆಳಗಡೆ ನುಗ್ಗಿ ಒಂದು ಆರೋಪಿಗಳನ್ನ ಪತ್ತೆ ಹಚ್ತಾರೆ ಅನ್ನೋದು. ಸೊ ಅದೇ ಒಂದು ಪ್ರಕರಣದಲ್ಲಾಗಿದೆ. ಬೊಮ್ಮನಹಳ್ಳಿ ಪೊಲೀಸರು ತಮ್ಮ ಕೆಲಸವನ್ನು ನೀಟಾಗಿ ಕೂಡ ಮಾಡಿದ್ದಾರೆ.